ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ಗೆ ಈಗ ಮತ್ತೊಂದು ಹಿನ್ನಡೆಯಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಟಿಎಂಸಿ ರಾಜ್ಯಸಭಾ ಸಂಸದೆ, ನಟಿ, ರಾಜಕಾರಣಿ ಕೋಯಲ್ ಮಲಿಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಪಕ್ಷದಿಂದ ಕೆಳಗಿಳಿದಿರೋ 4ನೇ ಸಂಸದೆ ಇವರಾಗಿದ್ದಾರೆ. ಇವರಿಗಿಂತ ಮುಂಚೆ 3 ಸಂಸದರು ಪಕ್ಷದ ಸದಸ್ಯತ್ವವನ್ನ ಬಿಟ್ಟಿದ್ರು. ಈಗ ಮತ್ತೊಬ್ಬರು ರಾಜೀನಾಮೆ ಕೊಟ್ಟಿದ್ದು ಮಮತಾ ಬ್ಯಾನರ್ಜಿಗೆ ದೊಡ್ಡ ಆಘಾತವಾಗಿದೆ. ನಟಿ ಹಾಗೆ ರಾಜಕಾರಣಿ ರುಕ್ಮಿಣಿ ಮಲಿಕ್ ವೃತ್ತಿಪರವಾಗಿ ಕೋಯಲ್ ಮಲ್ಲಿಕ್ ಅಂತ ಪ್ರಸಿದ್ಧರು. ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ರಾಜಕೀಯ ಹಿನ್ನಡೆಯಾಗಿದೆ. ರುಕ್ಮಿಣಿ ಮಲಿಕ್ ರಾಜ್ಯಸಭೆ ಅಧ್ಯಕ್ಷರಾದ ಸಿಪಿ ರಾಧಾಕೃಷ್ಣನ್ ಅವರಿಗೆ ರಾಜೀನಾಮೆ ಪತ್ರವನ್ನ ಬರೆದಿದ್ದಾರೆ. ನಾನು ರಾಜ್ಯಸಭಾ ಸದಸ್ಯತ್ವಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. 2026ರ ವಿಧಾನಸಭಾ ಚುನಾವಣೆಗೂ ಮುಂಚೆ ಏಪ್ರಿಲ್ನಲ್ಲಿ ಟಿಎಂಸಿ ಪಕ್ಷ ರುಕ್ಮಿಣಿ ಮಲಿಕ್ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿತ್ತು. ಬಂಗಾಳಿ ಚಲನಚಿತ್ರರಂಗದಲ್ಲಿ ಜನಪ್ರಿಯತೆ ಹೊಂದಿರುವ ಅವರನ್ನ ಪಕ್ಷದ ಜನಸಂಪರ್ಕಕ್ಕೆ ಬಳಸಿಕೊಳ್ಳುವ ಉದ್ದೇಶ ಇತ್ತು. ರಂಜಿತ್ ಮಲಿಕ್ ಅವರ ಪುತ್ರಿ ಅನ್ನೋ ಕಾರಣದಿಂದ ಅವರು ಗಮನ ಸೆಳೆದಿದ್ರು. ರಾಜ್ಯಸಭೆಗೆ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅವರು ಪಕ್ಷದ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿದ್ರು. ಟಿಎಂಸಿ ಪಕ್ಷ ಸರಣಿ ಪಕ್ಷಾಂತರಗಳು ಮತ್ತು ಪಕ್ಷದ ಒಳಗಡೆ ಹೆಚ್ಚಾಗ್ತಾ ಇರೋ ಭಿನ್ನಾಭಿಪ್ರಾಯಗಳ ಜೊತೆ ಹೋರಾಟ ಮಾಡ್ತಾ ಇರೋ ಟೈಮ್ನಲ್ಲೇ ಇವರ ಈ ರಾಜೀನಾಮೆ ಸಂಚಲನಕ್ಕೆ ಕಾರಣವಾಗಿದೆ. ನಾನು ರಾಜ್ಯಸಭಾ ಸದಸ್ಯತ್ವಕ್ಕೆ ಈ ಮೂಲಕ ರಾಜೀನಾಮೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನ ತಕ್ಷಣದಿಂದ ಜಾರಿಗೆ ತರಬಹುದು. ರಾಜ್ಯಸಭಾ ಸದಸ್ಯನಾಗಿದ್ದಾಗ ನನ್ನ ಎಲ್ಲಾ ಸಹಾಯ ಮತ್ತು ಸಹಕಾರವನ್ನು ನೀಡಿದ ನಿಮಗೆ, ಗೌರವಾನ್ವಿತ ಉಪಸಭಾಪತಿಗಳಿಗೆ ಮತ್ತು ರಾಜ್ಯಸಭಾ ಸಚಿವಾಲಯದ ಎಲ್ಲಾ ಕಾರ್ಯಕಾರಿಣಿಗಳಿಗೆ ನನ್ನ ಪ್ರಾಮಾಣಿಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೀನಿ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಇದಕ್ಕೂ ಮುಂಚೆ ಟಿಎಂಸಿ ಸಂಸದರಾದ ಸುಷ್ಮಿತಾ ದೇವ್, ಸುಖೇಂದು ಶೇಖರ್ ರೇ ಮತ್ತು ಪ್ರಕಾಶ್ ಚಿಕ್ ಬರೈಕ್ ಕೂಡ ಮೇಲ್ಮನೆಯಿಂದ ಕೆಳಗಿಳಿದಿದ್ರು. ಈಗ ರಾಜ್ಯಸಭೆಯಲ್ಲಿ ಟಿಎಂಸಿಯ ಬಲ 9 ಸಂಸದರಿಗೆ ಇಳಿಕೆಯಾಗಿದೆ. ಮೂಲಗಳ ಪ್ರಕಾರ ಕೋಯಲ್ ಮಲಿಕ್ ಅವರು ತಮ್ಮ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಅವರನ್ನ ಭೇಟಿಯಾದರು. ಇದು ಅವರ ರಾಜಕೀಯ ಭವಿಷ್ಯದ ಊಹಾಪೋಹಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಇನ್ನು ಅವರ ರಾಜೀನಾಮೆಯ ನಂತರ ಮುಂದಿನ ನಡೆ ಬಗ್ಗೆ ರಾಜಕೀಯ ಊಹಾಪೋಹಗಳು ಯಾವ ರೀತಿಯಾಗಿದೆ ಅಂದ್ರೆ ಅವರು ಬಿಜೆಪಿಯನ್ನ ಸೇರಬಹುದಾ ಅನ್ನೋ ಪ್ರಶ್ನೆಯಲ್ಲಿ ಎದ್ದಿದೆ. ಇಷ್ಟಾದ್ರೂ ಅಂತಹ ಯಾವುದೇ ನಡೆ ಬಗ್ಗೆ ಮಲ್ಲಿಕ್ ಆಗಲಿ ಅಥವಾ ಬಿಜೆಪಿಯಿಂದ ಯಾವುದೇ ಅಧಿಕೃತ ಘೋಷಣೆ ಅಥವಾ ಕನ್ಫರ್ಮೇಷನ್ ಅಂತೂ ಸಿಕ್ಕಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇವರು ಬಿಜೆಪಿಗೆ ಬೆಂಬಲ ಕೊಡ್ತಾರೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಈ ಬೆಳವಣಿಗೆ ಮಮತಾ ದೀದಿಗೆ ಮರ್ಮಾಘಾತ ಕೊಟ್ಟಿದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.